ಹಣ ಬಂದ ಹಣ ಬಂದ ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ ಅಣೆಬೆಂದೆ. ಹೇಗೆ ಉತ್ತರ ಕೊಡ್ತೀರಿ ಅಂತ ನನಗೆ ಅಪ್ರಸ್ತುತ ಅನ್ಸುತ್ತೆ ಸರ್. ಇತ್ತೀಚೆಗೆ ಯಾಕೋ ಅಧಿಕಾರ ಮತ್ತೆ ಹಣದ ಆಸೆಗೆ ಜನ ಕೊಟ್ಟಂತ ಮತಭಿಕ್ಷೆಯನ್ನ ಮಾರ್ಕೊಂಡು ಪಕ್ಷಾಂತರ ಮಾಡ್ಕೊಂಡು ಹೋಗ್ತಾರೆ, ಜನಕ್ಕೆ ದ್ರೋಹ ಮಾಡ್ತಾರೆ. ಅದೇ ಜನ ಈ ವ್ಯಕ್ತಿ ಕೊಡೋ 500,000 ಹಣಕ್ಕಾಗಿ ತಮ್ಮ ಮತಗಳನ್ನ ಮಾರ್ಕೋತಾರೆ. ಇದೇ ಜನ ಮತ್ತೆ ದ್ರೋಹ ಮಾಡ್ತಾರೆ. ಈ ರೀತಿ ಕಲ್ಮಶ ತುಂಬಿರುವಂಥ ಸಮಾಜದಲ್ಲಿ ಬದಲಾವಣೆ ಅಂತ ಬಡ್ಕೋತಿದ್ರಿ, ಲಿಟ್ರಲಿ ಬಡ್ಕೋತಿದ್ರಿ. ನೀವು ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡೋದಿಲ್ಲ ಅಂತಿದ್ದೀರಿ. ನೀವು ಸೂಚಿಸುವಂಥ ವ್ಯಕ್ತಿಯನ್ನು ನಾವು ಹೇಗೆ ನಂಬೋದು, ಯಾವ ಆಧಾರದ ಮೇಲೆ ನಂಬೋದು ಅಂತ. ಒಂದು ನಿಮಿಷ, ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ. ಕಾಂಗ್ರೆಸ್. ನೀವು ಏನಕ್ಕೆ ಇಲ್ಲಿದ್ದೀರಾ ಫಸ್ಟ್ ಆಫ್ ಆಲ್? ನನ್ನ ಈಗಾಗಲೇ ಹೇಳಿದ್ರಲ್ಲ. ಒಂದು ನಿಮಿಷ, ನೀವು ನಿಮ್ಮ ಕೈ ಏನು ಹೇಳುತ್ತೆ? ನಿಮ್ದೊಂದು ಪಕ್ಷ, ನೀವು ಜನನ ಉದ್ಧಾರ ಮಾಡಕ್ಕೆ ಬಂದಿದ್ದೀರಾ ಇಲ್ಲಿ, ಕರೆಕ್ಟ್ ತಾನೆ? ಜನನ್ನೇ ಬೈತಾ ಇದ್ದೀರಾ ನೀವು, ಜನನೇ ಸರಿ ಇಲ್ಲ ಅಂತ. ಇನ್ನೇನು ಉದ್ಧಾರ ಮಾಡ್ತೀರಾ ನೀವು? ನಾನು ಜನ ಅಲ್ವಾ ಸರ್? ನನ್ನನ್ನು ನಾನು ಬೈಕೋತಿದ್ದೀನಿ. ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ. ನನ್ನ ನೀವು ಕ್ವಶನ್ ಕೇಳಬಾರ್ದು, ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ. ಮಾತಂತ ಹೇಳಿದ್ರಿ ಸರ್ ನೀವು. ರಿಯಲಿ ಹ್ಯಾಟ್ಸ್ ಆಫ್ ಸರ್. ಅಲ್ಲಲ್ಲ, ನಾನು ಪ್ರಶ್ನೆ ಇದ್ದಿದ್ದು ತಾವು ಸೂಚಿಸುವ ವ್ಯಕ್ತಿಗಳನ್ನ ಯಾವ ಆಧಾರ. ನಾನು ಸೂಚಿಸ್ತಾನೆ ಇಲ್ಲ, ಸೆಲೆಕ್ಷನ್ ಮಾಡ್ತಿರೋದು ಜನಗಳಿವಾಗ. ನಾನು ಅದನ್ನೇ ಫಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಸೆಲೆಕ್ಷನ್ ನಾನು ಮಾಡ್ತಿಲ್ಲ, ನಾನು ಪಾರ್ಟಿ ನಾನವನಲ್ಲ ಪ್ರೆಸಿಡೆಂಟ್ ಅವ್ರು ಹೇಳೋದು. ಈಗ ನೀವು ನಿಮ್ಮ ಪಕ್ಷದವ್ರು ಹೇಳಿದ್ರು 5,000 ಕೊಟ್ಟು ಅಪ್ಲಿಕೇಶನ್ ತಗೊಳ್ಳಿ, 2,000 DD ಕೊಟ್ಟು ಅಪ್ಲಿಕೇಶನ್ ಹಾಕಿ ಅಂತ. ಯಾರು ಆಸ್ಪಿರೆಂಟ್ಸ್ ಇದ್ದಾರೋ ಅವರ ಮಧ್ಯದಲ್ಲಿ ನಾವು ಒಬ್ಬರನ್ನ ಆರಿಸ್ತೀವಿ ಅಂತ. ಉಪೇಂದ್ರ ಅವ್ರು ಹೇಳೋದು ಜನರಿಗೆ ಬಿಡ್ತಾರೆ, ನಿಮ್ಮ ಕ್ಯಾಂಡಿಡೇಟ್ ಯಾರು ಆಗ್ಬೇಕು ಅಂತ ನೀವು ಚಾಯ್ಸ್ ಮಾಡಿ. ಈಗ ನಿಮ್ಮಂಥ ಯಂಗ್ಸ್ಟರ್ಸು ನೀವೇ ಒಂದು 50 ಜನ ಸೇರಿಕೊಂಡು ಒಬ್ಬನ ಸೆಲೆಕ್ಟ್ ಮಾಡಿ, ಹೋಗ ನೀನು ನಿಂತ್ಕೊಳ್ಳೆ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನನಗೆ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕು, ನೀನು ಕೆಲಸ ಮಾಡಿ ನಾನು ಕೆಳಗಿಳಿಸ್ತೀವಿ, ಇಳಿಬೇಕು ಅಂತ ಹೇಳಿ ಮಾಡೋಕ್ಕೆ ಸಾಧ್ಯ ಇಲ್ವಾ? ಹೇಳಿ, ಯಂಗ್ಸ್ಟರ್ಸ್ ಸಾಧ್ಯ ಇಲ್ವಾ? ದೊಡ್ಡ ಲೆವೆಲ್ ಬಿಟ್ಬಿಡಿ, ಏನು ಹೇಳಿ, ನ್ಯಾಷನಲ್ ಲೆವೆಲ್ ಬಿಟ್ಬಿಡಿ. ಒಂದು ಹಳ್ಳಿಲಿ ಆಗಲ್ವಾ? ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಅಪ್ರಸ್ತುತ ಅನ್ಸಲ್ವಾ? ಅಲ್ಲ, ನಿಮಗೆ ಅಪ್ರಸ್ತುತ ಅನ್ಸೋದು ಅದು ಯಾವತ್ತೂ ಅಪ್ರಸ್ತುತಾನೆ. ಯದ್ ಭಾವಂ ತದ್ಭವತಿ. ನಾನು ಏನು ಅನ್ಕೋದ್ರೆ ಜೀವನ ಹಂಗೆ ನಡೀತದೆ ಸರ್. ನಾನು ಉದ್ಧಾರ ಆಗಲ್ಲ ಸರ್ ಅಂದ್ರೆ. ಬದಲಾವಣೆ ಆಸೆ ನಮಗೂ ಇದೆ, ಬಟ್ ಯಾಕೋ ಆಸೆ ಇದ್ದಿದ್ರೆ ನಂತರ ಟ್ರೈ ಮಾಡ್ತಿದ್ರಿ. ನಿಮ್ಗೆ ಆಸೆನೇ ಬತ್ ಹೋಗಿದೆ ಯಂಗ್ಸ್ಟರ್ಸ್ಗೆ, ಅದು ಬಹಳ ಭಯ ಆಗೋದು. ಹೋಪ್ಲೆಸ್ ಸಮಾಜ ಆಗಬಾರ್ದು. ಇವತ್ತು ನನ್ನ ಜೊತೆ ಫಸ್ಟ್ ಪಕ್ಷ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ 500 ಜನ 1000 ಜನ ಇದ್ರು. ಕೊನೆಗೆ ನಾನು ಒಬ್ಬನೇ ಉಳ್ಕೊಂಡೆ. ಬಟ್ ನಾನು ಹೋಪ್ಸ್ ಕಳ್ಕೊಂಡೇ ಇಲ್ಲ. ನಾನು ಸಾಯೋರು ಕಳ್ಕೊಳ್ಳೋದು ಇಲ್ಲ. ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ, ನನಗೆ ಅವಮಾನಗಳಿಲ್ಲ, ನನಗೆ ಅಹಂಕಾರಗಳಿಲ್ಲ. ಗೆದ್ದು ನಾನೇನೋ ಅದನ್ನೇ, ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತಲೂ ಗೊತ್ತಿದೆ ನನಗೆ. ಗೆದ್ದ ನಂತರ ಅವ್ರು ಪೂರ್ತಿ ಮಾತು ಮುಗಿಸ್ಲಿ. ಬದಲಾವಣೆ ನನ್ನಿಂದ ಆಗಲ್ಲ ಅಂತಲೂ ನನಗೆ ಗೊತ್ತಿದೆ. ನನಗೆ ಆ ಮೂರ್ಖತನೂ ಇಲ್ಲ. ನಾನು ಬಂದು ಈ ಜನನೆಲ್ಲ ಬದಲಾಯಿಸ್ಬಿಡ್ತೀನಿ, ದೇಶ ಬದಲಾಯಿಸ್ಬಿಡ್ತೀನಿ, ಮೂರ್ಖತನೂ ನನಗಿಲ್ಲ. ನನ್ನ ಕರ್ತವ್ಯ ನನಗನ್ಸಿರೋ ಸತ್ಯ ಹೇಳ್ತಾ ಹೋಗ್ತೀನಿ ಅಷ್ಟೇ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ನಂದು ದೇಶ ಇದು, ನಂದೊಂದು ಕರ್ತವ್ಯ ಇದೆ, ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ. ಬಟ್ ಎಂಡ್ ರಿಸಲ್ಟ್ ಒಂದು ಏನೋ ಇರುತ್ತೆ, ಕಲ್ಪನೆ ಇರುತ್ತಲ್ಲ ಸರ್. ಎಂಡ್ ರಿಸಲ್ಟ್ ಅಲ್ಲ, ಇದು ಬಿಗಿನಿಂಗ್ ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಿರೋದು. ಬದುಕು ಚೆನ್ನಾಗಿರ್ಬೇಕು, ಸಾವಿನ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ಸತ್ರ ಮೇಲೆ ಒಂದು ಸ್ಟ್ಯಾಚ್ಯೂ ಆಗಬೇಕು ಅಂತ ಯೋಚನೆ ಮಾಡ್ತೀವಿ, ಬದುಕು ಚೆನ್ನಾಗಿರ್ಬೇಕು ಅಂತ ಯಾರು ಯೋಚನೆ ಮಾಡಲ್ಲ.